ಪ್ರೇಮಿಗಳ ದಿನದಂದೇ ಎರಡು ನವಜೋಡಿಗಳಿಗೆ ಕಲ್ಯಾಣ. ಗಣ್ಯರ ಸಮ್ಮುಖದಲ್ಲಿ ಕನಕಪುರ ಬಂಡೆ ಮಗಳ ಅದ್ದೂರಿ ಮದುವೆ. ಅದೇ ರೀತಿಯಾಗಿ ಅತ್ತ ಲವ್ ಮಾಕ್ಟೇಲ್ ಜೋಡಿ ಕೂಡ ಇವತ್ತು ಸತಿಪತಿಗಳಾಗಿದ್ದಾರೆ. ಗಣ್ಯರ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಮಗಳ ಅದ್ದೂರಿ ಮದುವೆ ನೆರವೇರಿದೆ. ಇತ್ತ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ, ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಅವರ ಮದುವೆ. ಅತ್ತ ಲವ್ ಮಾಕ್ಟೇಲ್ ಜೋಡಿ ಡಾರ್ಲಿಂಗ್ ಕೃಷ್ಣ ಮಿಲನ ಸಪ್ತಪದಿ ತುಳಿದಿದ್ದಾರೆ. ಗಳಿಯ ಅಮರ್ತ್ಯ ಪಾದ ತೊಳೆದು ಕನ್ಯಾದಾನ ಮಾಡಿಕೊಟ್ಟಂತ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಮಹತ್ವದ ದಿನ ಇವತ್ತು. ಐಶ್ವರ್ಯ ಅಮರ್ತ್ಯಗೆ ಆಶೀರ್ವಾದ ಮಾಡಿದಂತ ರಾಜಕೀಯ ಕ್ಷೇತ್ರದ ಗಣ್ಯರು. ಇತ್ತ 7 ವರ್ಷ ಪ್ರೀತಿಸಿ ಸಪ್ತಪದಿ ತುಳಿದಂತ ಲವ್ ಮಾಕ್ಟೇಲ್ ಜೋಡಿ ಇವತ್ತು ಫೆಬ್ರವರಿ 14 ಪ್ರೇಮಿಗಳ ದಿನ, ವಿಶೇಷವಾದಂಥ ದಿನ. ಹಾಗಾಗಿ ಎರಡು ನವ ಜೋಡಿಗಳನ್ನು ನೋಡ್ತಾ ಇದ್ದೀರಿ. ಒಂದು ಸಿನಿಮಾ ರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಜೋಡಿ, ಮತ್ತೊಂದು ರಾಜ್ಯದ ಹೈ ಪ್ರೊಫೈಲ್ ನಾಯಕರುಗಳಾದಂಥ ಡಿಕೆ ಶಿವಕುಮಾರ್, ಎಸ್ ಎಂ ಕೃಷ್ಣ ಇವರ ಕುಟುಂಬದ ಕುಡಿಗಳೀಗ ಸತಿಪತಿಗಳಾಗಿರೋದು. ಐಶ್ವರ್ಯ ಮತ್ತು ಅಮರ್ತ್ಯ ಕಲ್ಯಾಣ ಒಂದು ಕಡೆ ನೋಡ್ತಾ ಇದ್ದಾರೆ ಶೆರಟನ್ ಹೋಟೆಲ್ನಲ್ಲಿ, ಇನ್ನೊಂದು ಕಡೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ನಡೀತಿರುವಂಥ ಒಂದು ವಿವಾಹ ಸಮಾರಂಭ ಅದು. ಸೊ ಇದು ಎರಡೂ ಕೂಡ ನವಜೋಡಿಗಳಿಗೆ ಈಗ ಸಾಕಷ್ಟು ಗಣ್ಯರು ಬಂದು ಶುಭ ಹಾರೈಸಿದ್ದಾರೆ. ನಂದು ಕೃಷ್ಣ ಅವ್ರದ್ದು ಮದುವೆ ಅಂತೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಯಾವಾಗ ಅಂತ ಸೊ ಫೈನಲಿ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನೀವೆಲ್ಲರೂ ಬಂದಿದ್ದೀರಾ, ಮುಂಚೆನೇ ಬಂದಿದ್ರಿ, ಸೊ ಅದು ತುಂಬ ಖುಷಿ ಆಯಿತು. ಥ್ಯಾಂಕಿಂಗ್ ಆಲ್ ದ ಮೀಡಿಯಾ ಆ್ಯಂಡ್ ಬಂದಿರೋಂಥ ಆಡಿಯನ್ಸ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮದುವೆಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಕಲರ್ ಪ್ಯಾಟ್ರನ್ ಎಲ್ಲ ಕಡೆ ಕಾಣ್ತಾ ಇದೆ, ನೀವು ಕೂಡ ಅಷ್ಟೇ. ಯೂಶಲಿ ಏನು ರೆಡಿ ಆಗ್ತಾರೋ ಅದಕ್ಕಿಂತ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀರಾ, ಅದ್ರ ಬಗ್ಗೆ ಏನೋ ಸಿನಿಮಾದಲ್ಲ ಏನಾದರೂ ಒಂದು ಹೊಸತನ ಕೊಡಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ವಿಶೇಷವಾಗಿ ಏನಾದ್ರು ಮಾಡಬೇಕು ಮಿಲನಾಗೆ ಇದರಲ್ಲಿ ಅಂತಂದಾಗ ಅವರು ಸ್ವಿಮ್ಮರ್ ಆಗಿರೋದ್ರಿಂದ ಪೂಲ್ ಮಧ್ಯೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ನಮಗೂ ಖುಷಿ ಆಯಿತು. ಯಾವುದಾದ್ರೂ ಹೇಳ್ಕೊಂಡಿದ್ರೆ ನಾನು ಈ ಥರ ಮದುವೆ ಆಗಬೇಕು, ಈ ಥರದ್ದೆಲ್ಲ ಇರಬೇಕು ಎಲಿಮೆಂಟ್ಸ್ ಅಂತ? ಅಂದರೆ ತುಂಬ ಹೇಳ್ಕೊಳ್ತಾ ಇರ್ತಾರೆ, ಬಟ್ ಪೂಲ್ದೇನು ಹೇಳಿರಲಿಲ್ಲ, ಅದು ಕ್ರಿಯೇಟ್ ಆಗಿದ್ದು. ಮಿಕ್ಕಿದ್ದೆಲ್ಲ ತುಂಬ ಹೇಳಿರ್ತಾರೆ. ಅವ್ರಿಗೆ ತುಂಬ ಆಸೆಗಳಿದು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ತುಂಬ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ನಾನು ಟೈಮ್ ಬಂದಾಗ ಮಾಡೋಣ ಬಿಡು ಅಂತ ಹೇಳ್ತಾ ಇರ್ತೀನಿ. ಸೊ ಈಗ ಟೈಮ್ ಬಂದಿದೆ ಮಾಡಿದ್ವಿ ಅಷ್ಟೇ. ಓಕೆ, ಪೂಲಲ್ಲಿ ಈ ಥರ ಮಂಟಪ ಹಾಕಿ ಮದುವೆ ಆಗ್ತಿರೋದು ಫಸ್ಟ್ ಟೈಮ್ ಐ ಥಿಂಕ್. ನಂಗೆ ಗೊತ್ತಿರಂಗೆ ಸ್ಟಾರ್ಗಳ್ದಿರ್ಬೋದು, ಆ ಥರದ ಪ್ಲ್ಯಾನ್ ಬಂದಾಗ ಹೆಂಗೆ ಎಕ್ಸಿಕ್ಯೂಟ್ ಆಯಿತು, ಎಷ್ಟು ದಿನ ತೊಗೊಂತು ಅದಕ್ಕೆಲ್ಲ ಹೆಂಗೆ? ಅಂದರೆ ಎಕ್ಸಿಕ್ಯೂಟ್ ನಮ್ಮ ಪ್ಲ್ಯಾನರ್ ಹತ್ರ ಮಾತಾಡಿದಾಗ ನಮ್ಗೆ ಈ ಥರ ಬೇಕು ಅಂತ ಅಂದಾಗ ಅದನ್ನು ನಾವು ರ್ಯಾಂಪ್ ಎಲ್ಲ ಹಾಕಿ ವೇಟ್ದು ಅಥವಾ ಎಷ್ಟು ಹಿಡಿಯುತ್ತೆ ಅದನ್ನೆಲ್ಲ ಚೆಕ್ ಮಾಡಬೇಕು. ಸೊ ಎಲ್ಲ ಲಾಜಿಸ್ಟಿಕ್ಸ್ ಎಲ್ಲ ನೋಡಿ ದೆನ್ ವಿ ಪ್ಲ್ಯಾನ್. ಐ ಥಿಂಕ್ 5-6 ದಿನ ಮುಂಚೆನೇ ಸ್ಟಾರ್ಟ್ ಆಗೋಯಿತು ಅದೆಲ್ಲ ರ್ಯಾಂಪ್ ಹಾಕೋದಕ್ಕೆ. ಸೊ ಒಂದು 5-6 ದಿನ ತೊಗೊಂಡಿದ್ದಾರೆ ಅದನ್ನು ಬರೀ ರ್ಯಾಂಪ್. ಓಕೆ, ಪ್ರೇಮಿಗಳ ದಿನಾಚರಣೆ ದಿನನೇ ಇವತ್ತು ದಂಪತಿಗಳ ಅದ್ರ ಬಗ್ಗೆ ಖುಷಿ ಆಗುತ್ತೆ. ಅಂದರೆ ಪ್ರತಿ ವ್ಯಾಲೆಂಟೈನಲ್ಲೂ ಅನಿಸ್ತಾ ಇರೋದು ಏನಾದ್ರು ಇರಬೇಕಲ್ಲ ಅಂತ. ಸೊ 2021ಕ್ಕೆ ನಮ್ಮದು ಒಂದು ಮದುವೆ ನನಗೆ ಒಂದು ಲೈಫ್ ಲಾಂಗ್ ಒಂದು ನೆನಪಿರುತ್ತೆ. ಲೈಫ್ ಲಾಂಗ್ ಮರಿಯಲ್ಲ. ಆಮೇಲೆ ಲವ್ ಮಾಕ್ಟೇಲ್ ಒದಿಸ್ಕೊಳ್ಳಲ್ಲ ಅಂತ ಮಾಡ್ತಾರೆ. ಓಕೆ, ಇವತ್ತು ಸಾಂಗ್ ಕೂಡ ರಿಲೀಸ್ ಆಗಿದೆ, ಮದುವೆ ಸಾಂಗು, ಪ್ರೇಮಿಗಳ ದಿನಾಚರಣೆ. ಸಾಂಗ್ ಆ್ಯಕ್ಚುಲಿ ನಮಗೆ ರಿಲೀಸ್ ಆಗಿದೆ ಅಷ್ಟೇ ಗೊತ್ತಿರೋದು, ಬಟ್ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಿಸಿ ಇದ್ವಿ. ಅದೊಂದು ಬಹಳ ಹೃದಯದಿಂದ ಮಾಡೋದಂತ ಇನ್ನೊಂದು ಸಿನಿಮಾ ಅದು ಲವ್ ಮಾಕ್ಟೇಲ್ 2. ಸೊ ಆ ಸಾಂಗ್ ರಿಲೀಸ್ ಆಗಿದೆ. ಸೊ ಜನಕ್ಕೆ ಏನು ಅನಿಸಿದೆ ಅದನ್ನೂ ನನಗೆ ಗೊತ್ತಿಲ್ಲ. ಸೊ ಹೋಪ್ಫುಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಶಾಸ್ತ್ರಗಳೆಲ್ಲ ಇವ್ರ ಮನೆ ಪ್ರಕಾರದಲ್ಲಿ ಮಾಡಿದ್ದೀವಿ. ಸೊ ಗಂಗೆ ಥರದ್ದು, ಕಾಶಿ, ಆಮೇಲೆ ಗೌರಿ ಪೂಜೆ. ಸೊ ಇದು ಈ ಮಾಂಗಲ್ಯ ಧಾರಣೆ ನಂತರ ಜೋಡಿ ಮಾತನಾಡಿದಂಥ ಸಂದರ್ಭ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವರ ಜೋಡಿ. ಇತ್ತ ಡಿಕೆ ಶಿವಕುಮಾರ್
ಇಬ್ಬರು ಜೋಡಿಗಳು ಇವತ್ತು ದಾಂಪತ್ಯ ಜೀವನ ಕಾಲ